ಸರ್ ನಮಸ್ತೆ. ನಮಸ್ಕಾರ ಸರ್. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಸುಗಳ ಜೊತೆಗೆ ಏನು ಎಮ್ಮೆಗಳು ಸಾಕಿದ್ದೀರಾ? ಯಾವ್ಯಾವ ಕಡೆಗೆ ಎಮ್ಮೆ ಇದೆ ಸರ್? ಏನಿದು ವಿಶಿಷ್ಟತೆ ಏನು? ನೋಡಿ ಸರ್, ಇಲ್ಲಿ 4 ಜಾತಿ ಎಮ್ಮೆ ಇದಾವೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಒಂದು ಮುರಾ ಇದೆ, ಜಾಫ್ರಾಬಾದ್ ಇದೆ, ಆಮೇಲೆ ಮುರಾ ಜಾಫ್ರಾಬಾದ್ ಶ್ರುತಿ ಇದೆ, ಧಾರವಾಡ ಲೋಕಲ್ ಒಂದಿದೆ, ಧಾರವಾಡಿ ಅಂತ 4 ಜಾತಿ ಇದೆ. ನಾವು ಡೈರಿ ಮಾಡಿ ಇದರಿಂದ ಮಾಡೋದಾದ್ರೆ ಶ್ರುತಿ ಸಾಕ್ಬೋದು, ಧಾರವಾಡಿ ಸಾಕ್ಬೋದು. ಈಗ ಮನೆಗಂತ ಯೂಸ್ ಮಾಡಿಕೊಂಡು ನಾವು ಇದನ್ನ ಮಾಡೋದಾದ್ರೆ ಧಾರವಾಡ. ಇವು ನೋಡ್ರಿ, ದೊಡ್ಡ ಪ್ರಮಾಣ ಡೈರಿ ಮಾಡೋದ್ರಿಂದ ಮುರಾ ಮತ್ತೆ ಜಾಫ್ರಾಬಾದಿ ಚೆನ್ನಾಗಿದೆ. ಅವಕ್ಕ ಹೆಂಗ ಆಹಾರ ಹಾಕ್ತೇವೆ ಆ ರೀತಿಯಾಗಿ ಹಾಲು ಕೊಡ್ತೇವೆ. ಜಾಫ್ರಾಬಾದಿ ಮುರಾ ಸಾಕ್ಬೋದು, ಚೆನ್ನಾಗಿದಾವೆ. ಈಗ ಹೇಳಿದ್ರಿ, ಇವು ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಸಾಕ್ತಾರ ಸರ್ ಇವನ್ನೆಲ್ಲ? ಈಗ ಹೆಚ್ಚಾಗಿ ಇದು ನಮ್ಗೆ ಮುರಾ ಸಿಗೋದೆಲ್ಲ ಹರಿಯಾಣ ಸರ್. ಹರಿಯಾಣ. ಧಾರವಾಡ ಬಂದ್ಬಿಟ್ಟು ಇಲ್ಲಿ ಲೋಕಲ್. ಅದು ಲೋಕಲ್ ಧಾರವಾಡ ಮಾರ್ಕೆಟ್ ಸಿಗುತ್ತೆ. ಶ್ರುತಿನೂ ಇಲ್ಲಿ ಸಿಗುತ್ತೆ. ಏನ್ ಸರ್, ಈಗ ಯಾವ್ದು ಈಗ ಡೈರಿ ಫಾರ್ಮ್ಗಾದ್ರೆ ಯಾವ ಸಾಕ್ಬೇಕಾಗುತ್ತೆ? ಮನೆ ಪರ್ಪಸ್ಗಾದ್ರೆ ಯಾವ ಎಮ್ಮೆ ಸಾಕಿದ್ರೆ ಒಳ್ಳೇದು? ಮನೆ ಪ್ರಕೃತಿ ಆದ್ರೆ ಶ್ರುತಿ ಮತ್ತೆ ಧಾರವಾಡಿ ಸಾಕಕ್ಕೆ ಅಡ್ಡಿಲ್ಲ ಸರ್. ಯಾಕಂದ್ರೆ ಅದು ಬಿಟ್ರೆ ಎಲ್ಲಾದ್ರೂ ಮೇಯ್ಕೊಂಡ್ ಬರುತ್ತೆ, ಸ್ವಲ್ಪ ಅಡ್ಡಾಡ್ ಮೇಯ್ಕೊಂಡ್ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ನಮ್ಮ ಮನೆಗೆ ಆಗುವಷ್ಟು ಹಾಲು ಅವಶ್ಯವಾಗಿ ನಾವು ಪಡ್ಕೋಬಹುದು. ಡೈರಿ ಮಾಡೋದಾದ್ರೆ ಸಣ್ಣ ಪ್ರಮಾಣದಲ್ಲಿ ಅವನು ಕಟ್ಟಿ ಡೈರಿ ಮಾಡಿದ್ರೆ ಸ್ವಲ್ಪ ಇದಿದೆ. ಅದಕ್ಕೆ ನಾವು ಮುರಾ ಅಥವಾ ಜಾಫ್ರಾಬಾದಿ ಕಟ್ಟೋದು ಒಳ್ಳೆಯದು. ದಿನನಿತ್ಯ ಯಾವ ರೀತಿ ಏನೇನು ನೋಡಿ ಸರ್, ನಾವು ಇದಕ್ಕೆ 3 ಟೈಮ್ ಮೇವು ಹಾಕ್ತೀವಿ. ಹಿಡಿಯೋದನಕ್ಕೆ 2 ಟೈಮ್ ಹಿಂಡಿ ಹಾಕ್ತೀವಿ, ಬಡದನಕ್ಕೆ 1 ಟೈಮ್ ಹಿಂಡಿ ಹಾಕ್ತೀವಿ, ಆಮೇಲೆ 3 ಟೈಮ್ ನೀರು ಕುಡಿಸ್ತೀವಿ. ಸರ್, ಈಗ 3 ನಮೂನೆ ಕೆಟಗರಿ ಹೇಳಿದ್ರಲ್ಲ ಸರ್, ಒಂದೊಂದು ಕೆಟಗರಿ ಎಷ್ಟೆಷ್ಟು ಹಾಲು ಕೊಡುತ್ತೆ ಸರ್? ಮುರಾ ಚೆನ್ನಾಗಿದೆ ಸರ್. ಒಂದು ಸೂಲ ಅಂದ್ರೆ ಅದು 2000ದಿಂದ 2000 ಚಿಲ್ಲರವರೆಗೂ ಒಂದು ಹಾಲು ಕೊಡೋದಿದ್ದಾವೆ ಮುರಾ ಒಳಗೆ. ಶ್ರುತಿ ಇದ್ದಾವೆ. ಈ ಲೋಕಲ್ ಆದ್ರೆ ಏನ್ ಮಾಡ್ತೇವೆ, ಒಂದು ಸೂಲದಲ್ಲಿ ನಮಗೆ 1000ದಿಂದ 1200 ಕೊಡೋದಿದ್ದಾವೆ. ಹಿಂಗೆ ತಳಿ ಮೇಲೆ ಹಾಲಿನ ಇಳುವರಿ ಇದೆ ಸರ್. ಪ್ರತಿದಿನ ಮುರ್ರಾ ಒಂದು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಸರ್, ಬೆಳಗ್ಗೆ ಸಾಯಂಕಾಲ ಸೇರಿ? ಅಂದ್ರೆ ನಾವು ಯೂನಿವರ್ಸಿಟಿಯಲ್ಲಿ ಹಾಲು ಲೆಕ್ಕ ಮಾಡಲ್ಲ ಸರ್. ಇಳಿದಾಗಿಂದ ಒಂದು ಸೂಲ ಅಂತ ಲೆಕ್ಕ ಹಾಕ್ತೀವಿ. ಅದು ಎಷ್ಟು ದಿವಸಕ್ಕೆ ಹಾಲು ಕೊಡ್ತು, ಒಂದು ಸೂಲಕ್ಕೆ ಎಷ್ಟು ಹಾಲು ಕೊಡ್ತು ಅಂತ ರೆಕಾರ್ಡ್. ಸರ್, ನಿಮ್ಮ ಹತ್ರ ಇರೋವೆಲ್ಲ ಈಗ ಏನ್ ಏಜ್ ನಾವು ಸರ್, ಎಷ್ಟು ವರ್ಷದವು? ಇದರಲ್ಲಿ ಕರುಗಳಿಂದ ಹಿಡ್ಕೊಂಡು ಇದಾವೆ ಸರ್, ವಯಸ್ಸಿನವರೆಗೆ ಎಲ್ಲ ತರನು ಇದಾವೆ. 1 ಸೂಲ ಇದಾವೆ, 2 ಸೂಲ ಇದಾವೆ, 5 ಸೂಲ ಇದಾವೆ, 8 ಸೂಲ ಇದಾವೆ, ಎಲ್ಲ ಜಾತಿಗೂ ಇದಾವೆ ಸರ್. ಸರ್, ಪರ್ಟಿಕಲ್ ಆಗಿ ಈ ತರನೇ ಮೇವು ಕೊಡ್ಬೇಕು ಅಂತ ಏನಿಲ್ಲ ಅಲ್ಲ ಸರ್ ಮುರ್ರಾ ಎಮ್ಮೆಗೆ? ಇಲ್ಲ ಸರ್, ಏನಿಲ್ಲ. ಹೆಚ್ಚಾಗಿ ಹಿಂಡು ದನಗಳಿಗೆ ಹಸಿ ಮೇವನ್ನೇ ಕೊಡೋದು ಒಳ್ಳೆಯದು. ಸರ್, ಈ ಹಸಿ ಮೇವು ಕೊಟ್ರೆ ಜಾಸ್ತಿ ಉಚ್ಕಾಣತ್ತೆ ಅಂತ ಹೇಳ್ತಾರೆ. ಇಲ್ಲ ಸರ್, ಪ್ರಮಾಣದಲ್ಲಿ ಕೊಟ್ರೆ ಯಾವ್ದು ಏನೂ ಆಗಲ್ಲ. ಕೊಡಬಹುದು. ಹೆಚ್ಚಾಗಿ ಹಾಲಿನ ಇಳುವರಿ ಬರ್ಬೇಕಂದ್ರೆ ಹಸಿ ಮೇವು ಹಾಕಿದ್ರೆ ಪರವಾಗಿಲ್ಲ. ಹೆಚ್ಚಾಗಿ ನಾವು ಹಾಲು ಇಳುವರಿ ಕೊಡಲೇಬೇಕು ಅಂತಂದ್ರೆ ಹಸಿ ಗೊಂಜಾಳದ ಮೇವನ್ನ ಯೂಸ್ ಮಾಡೋದು ಭಾಳ ಒಳ್ಳೆಯದು. ಆಮೇಲೆ ಮೇವಿನಲ್ಲಿ ಇದು ಬರುತ್ತೆ, ಪ್ಯಾರಾಗ್ರಾಸ್ ಅಂತ ಬರುತ್ತೆ, ಗಿನಿಗ್ರಾಸ್ ಅಂತ ಬರುತ್ತೆ, ಕುದುರೆ ಮೆಂತೆ ಅಂತ ಬರುತ್ತೆ, ಲೋಸರಣ ಅಂತ ಬರುತ್ತೆ. ಇವನ್ನೆಲ್ಲ ಹಾಕೊಂಡು ನಾವು ಹಾಲಿನ ಇಳುವರಿ ಚೆನ್ನಾಗಿ ತಗೋಬಹುದು. ಸರ್, ಅಷ್ಟರಲ್ಲಿ ಕ್ರಾಸಿಂಗ್ ಇದು ಯಾವ ಮಂತ್ ಅಲ್ಲಿ ಆಗುತ್ತೆ ಸರ್ ಜಾಸ್ತಿ? ಜುಲೈ ಆಗಸ್ಟ್ ತಿಂಗಳಲ್ಲೇ ಹೆಚ್ಚಾಗಿ ಬರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಚಳಿಗಾಲದಲ್ಲಿ ಹೆಚ್ಚಾಗಿ ದನ ಹಾಕಿದ್ದು ಇಷ್ಟು ದಿನ ಆದ್ಮೇಲೆ ಅಂತ ಗಿಣ್ಣದ ಹಾಲು ಇರುತ್ತಲ್ಲ, ಅದನ್ನ ಏನ್ ಮಾಡ್ತೀರಾ ಸರ್? ನಾವು ಕರುಗಳಿಗೆ ಕೊಡಿಸ್ತೀವಿ. ಆಕ್ಚುಲಿ ಕರುಗಳಿಗೆ ಕೊಡಿಸ್ತೀರಾ? ಏನು ತೊಂದರೆ ಆಗಲ್ಲ? ಏನಾಗಲ್ಲ ಸರ್. ಎಷ್ಟು ನಾವು ಕರುಗಳಿಗೆ ಗಿಣ್ಣದ ಹಾಲು ಕುಡಿಸ್ತೇವೆ ಅಷ್ಟು ಕರುಗಳು ಆರೋಗ್ಯವಾಗಿ ಬೆಳಿತೇವೆ. ಕರುಗಳಿಗೆ ಕುಡಿಸೋದು ಒಳ್ಳೆಯದು. ಅದು ಭಾಳ ಇತ್ತಂದ್ರೆ ಕರು ಕುಡಿದ ಮೇಲೆ ಉಳಿದಿದ್ದು ಹಿಂಡ್ಕೋಬಹುದು. ಆದ್ರೆ ಮತ್ತೆ ಕರು ಎಷ್ಟು ಚೆನ್ನಾಗಿ ಕುಡಿಯುತ್ತೆ ಚೆನ್ನಾಗಿ ಕರು ಕುಡಿಸೋದು ಒಳ್ಳೆಯದು. ಕರುಗೆ ಎಷ್ಟು ತಿಂಗಳವರೆಗೂ ಹಾಲು ಕುಡಿಯೋದಕ್ಕೆ ಬಿಡ್ತೀರಾ ಸರ್? ನಾವು 3 ತಿಂಗಳು ಸರ್. 3 ತಿಂಗಳು. ಆಮೇಲೆ ಬೇರೆ ತಿಂಗಳ ಮೇಲೆ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತೀವಿ. ಅವು ಮಟ್ಟ ಹಂಗ ಸ್ವಲ್ಪ ಮೇವು ತಿಂತ ಬರ್ತೇವೆ. ಎಷ್ಟು ವರ್ಷದವರೆಗೂ ಹಾಲು ಕೊಡ್ತಾರೆ ಸರ್ ಎಮ್ಮೆಗಳು? ಎಮ್ಮೆ ನೋಡಿ ಸರ್, ಅದು ಇಷ್ಟೇ ಕೊಡುತ್ತೆ ಅಂತ ಹೇಳಕ್ ಪ್ರೆಗ್ನೆನ್ಸಿ ಮೇಲೆ ಹೋಗುತ್ತೆ ಸರ್. ಈಗ ಒಂದು ಕರು ಹಾಕಿದ್ಮೇಲೆ ಒಂದ್ ಎಮ್ಮೆ 2 ರಿಂದ 3 ತಿಂಗಳಿಗೆ ಅದು ಬೆಳೆ ಬಂದು ಕಟ್ಕೊಂತಂದ್ರೆ ಮುಂದೆ 7 ತಿಂಗಳ ಹಾಲಿಂದ 7 ತಿಂಗಳ ಪ್ರೆಗ್ನೆನ್ಸಿ ಆದ್ಮೇಲೆ ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಂತೇವೆ ನಾವು. ಕಡಿಮೆ ಅಂದ್ರೂ ಅದು ಪ್ರೆಗ್ನೆನ್ಸಿ ಇಳಿಯೋಕೆ 2 ರಿಂದ 2.5 ರಿಂದ 3 ತಿಂಗಳು ಅದಕ್ಕೆ ರೆಸ್ಟ್ ಕೊಡ್ಲೇಬೇಕು. ನಾವು ಹಂಗೆ ಹಿಂಡತ್ತೆ ಅಂತ ಹಿಂಡ್ತಾ ಹೋದ್ರೆ ಮುಂದಿನ ಸಲ ಹಾಲು ಭಾಳ ಕಡಿಮೆ ಕೊಡುತ್ತೆ, ಮತ್ತು ಅದು ಆರೋಗ್ಯನೂ ಹಾಳಾಗತ್ತೆ. ಅದಕ್ಕೆ ಗಬ್ಬ ಆದ ತಕ್ಷಣ 7 ತಿಂಗಳ ಆದ್ಮೇಲೆ ಹಾಲು ಹಿಂಡೋದು ಕ್ರಮೇಣ ಕಡಿಮೆ ಮಾಡಿ ಬಿಟ್ಟು ಬಿಡೋದು ಒಳ್ಳೆಯದು. ಸರ್, ಈಗ ಮುರ್ರಾ ಎಮ್ಮೆಲ್ಲೂ ಕೆಚ್ಚಲು ಬಾವು ಆಗುತ್ತಾ ಸರ್? ಕಡಿಮೆ ಬರೋದು ಕಡಿಮೆ, ಆದ್ರೆ ಆಗತ್ತೆ. ಆದ ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ರೆ, ಡಾಕ್ಟರ್ ಸಂಪರ್ಕಿಸಿದ್ರೆ ಅವಶ್ಯವಾಗಿ ಉಪಚಾರ ಆಗುತ್ತೆ. ಸರ್, ನಾರ್ಮಲ್ ಕಾಯಿಲೆಗಳು ಅಂತ ಬಂದ್ರೆ ಏನ್ ಬರ್ಬೋದು ಸರ್ ಮುರ್ರಾ ಎಮ್ಮೆಗಳಿಗೆ?
ಏನೇ ಹೆಚ್ಚಾಗಿ ಅದಕ್ಕೆ ಹೆಚ್ಚಿರ್ಬೋದು ಸರ್. ಅದಂತೂ ಜ್ವರ ಇರುತ್ತೆ, ನಾರ್ಮಲ್ ಅಂಥದ್ದೇನಿಲ್ಲ, ಮೇಂಟೈನ್ ಆಗ್ತದೆ. ನಾವು ಇಮಿಡಿಯೇಟಾಗಿ ನೋಡಿ ಡಾಕ್ಟರ್ ಸಂಪರ್ಕಿಸ್ಬೇಕು ಅಷ್ಟೇ. ರೈತರಿಗೆ ಯಾರಾದ್ರೂ ಮುರ್ರಾ ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕು? ಇಲ್ಲ ಸರ್, ನಾವು ಇಲ್ಲಿ ಯಾವ ಹೆಂಗೆ ಮುರಾಯಿಮೆ ಅಂದ್ರೆ ಹೆಂಗಿರುತ್ತೆ, ಅದ್ರದ್ದು ಏನು, ಅದ್ರ ಆರೋಗ್ಯ ಏನು, ಅದ್ರ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತೀವಿ. ಅವ್ರು ಎಲ್ಲಿ ಅನುಕೂಲ ಆಗುತ್ತೆ ಅಂತ ತಗೋಬಹುದು. ಇಲ್ಲ ನಾವಿಲ್ಲಿ ಆಕ್ಷನ್ ಮಾಡ್ತೇವಲ್ಲ ಆ ಟೈಮ್ದಲ್ಲಿ ಬಂದು ಖರೀದಿ ಬರ್ತೀವಿ. ಸರ್, ಒಂದೇ ಒಂದು ಮುರ್ರಾ ಎಮ್ಮೆ ಮಕ ಹೇಗಿರುತ್ತೆ, ಅದರ ಲಕ್ಷಣಗಳು ಏನಂತ ತೋರಿಸ್ತೀರಾ ಸರ್? ಆಯ್ತು, ಅವಶ್ಯ. ಇದು ಮುರಾ ನೋಡ್ಸಿರಿ ಇವೆಲ್ಲ. ಇದು ಮುರಾ ಅಂದ್ರೆ ಹೆಂಗ್ ಗೊತ್ತಿಡ್ಬೇಕಂದ್ರೆ, ಸರ್, ಮುಖದ ಕೊಂಬು ಮೇಲೆ ಬಂದು ಹಿಂಗ್ ರಿಂಗ್ ಆಗಿರುತ್ತೆ. ರಿಂಗ್ ಆಗಿರುತ್ತೆ, ಆಕಾರದಲ್ಲಿ ಫುಲ್ ಕಪ್ಪಾಗಿರುತ್ತೆ. ಈ ರೀತಿ ಇದ್ರೆ ಇದು ಮುರಾ ಸರ್. ಇವೆಲ್ಲ ಇದು ನೋಡ್ರಿ, ಇವೆಲ್ಲ ಮುರಾನೇ ಬರ್ತವೆ. ಇದು ನೋಡ್ರಿ, ಇದು ಮುರಾ ಕ್ರಾಸ್ ಆಗಿದ್ದು. ಇದಕ್ಕೆ ಜಫ್ರಾಬಾದಿ ಅಂತ. ಇದಕ್ಕೆ ಜಫ್ರಾಬಾದಿ ಯಾಕಂತಾರಂದ್ರೆ ಕೊಂಬು ಕೆಳಗೆ ಬರುತ್ತೆ, ಒಂದು ಮೇಲೆ ಇದೆ. ಅದಾದ ಕ್ರಾಸ್ ಬಿಡಿ. ಇದು ಮುರಾ ಕ್ರಾಸ್ ಆಗಿದ್ದು. ಅಂದ್ರೆ ಮುರಾ ಎಮ್ಮಿಗೆ ಜಫ್ರಾಬಾದಿ ಕ್ರಾಸ್ ಆಗಿದ್ದು ಈ ಟೈಪ್. ಜಫ್ರಾಬಾದಿ ಅಂದ್ರೆ ಕೊಂಬು ಕೆಳಗೆ ಬಂದು ಮೇಲೆ ಬಂದಿರುತ್ತೆ, ಮುಖ ದಪ್ಪವಾಗಿರುತ್ತೆ, ಅದು ಜಫ್ರಾಬಾದಿ. ಇದು ಟೈಪ್ ರಿಂಗ್ ಬಂದ್ರೆ ಸರ್, ಮುರ್ರಾ ಇಂದ ಕ್ರಾಸ್ ಆಗಿರೋದೇ ಜಫ್ರಾಬಾದಿ. ಇದು ಯಾವ್ದು ತಳಿನೇ ಬೇರೆ ಬಂದ್ಬಿಡುತ್ತೆ. ಇದು ಲೋಕಲ್ ಕ್ರಾಸ್. ಇಲ್ಲೇ ಧಾರವಾಡ ಲೋಕಲ್ ಕ್ರಾಸ್ ಈಗ ಅಲ್ಲಿ ಬಂದಾವ್ ಸರ್, ಮೈ ತೊಳಿತಾ ಇದಾರೆ. ಇವೆಲ್ಲ ಕ್ರಾಸ್ ಬಿಡ್ಸರಿ. ಇವೇನಾಗ್ಬಿಡ್ತದೆ, ಕಂಪೌಂಡ್ ನೀವು ಹೇಳಿದ್ರಲ್ಲ ಹುರಿ ಬಿಟ್ಟ ಕ್ರಾಸ್ ಆಗತ್ತೆ, ಆ ಟೈಪ್ ಆಗಿದೆ. ಯಾಕಂದ್ರೆ ಸರ್ ಇವು ಕೊಂಬು ಹಿಂಗ್ ಬಂದು ತಿರುಗಿ ಹನಿಯಲ್ಲೇ ಸಿಕ್ಕೋ ಟೈಮ್ ಇರುತ್ತೆ, ಹಿಂಗ್ ರಿಂಗ್ ಆಗಿ ಸಿಕ್ಕಿರ್ತವೆ. ಆ ಟೈಪ್ ನಲ್ಲಿ ಕಟ್ ಮಾಡಿ ನಾವು ಇದು ಮಾಡ್ತೀವಿ. ಇಲ್ಲ ಒಂದೊಂದು ಇತ್ರ ಬರ್ತಾವ ಸರ್ ಆ ಟೈಪ್. ಕಣ್ಣು ಒಬ್ಬರು ಬೆಕ್ಕಿನ ಕಣ್ಣೋ ಟೈಪ್ ಬರ್ತಾವ ಸರ್, ಕಪ್ ಇರುತ್ತೆ, ಆ ಟೈಪ್ ಬರ್ತಾವ. ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಇದು ಜಫ್ರಾಬಾದಿನ ಸರ್. ಜಫ್ರಾ ಕ್ರಾಸ್ ಅಲ್ಲ, ಕ್ರಾಸ್. ಇದು ಕ್ರಾಸ್. ಸರ್, ಏನ್ ಸರ್ ಕಿವಿಗೆ ಇದಾಕಿರ GA52 ಅಂತ ನಾವು ಒಂದೊಂದಕ್ಕೆ ಒಂದೊಂದು ನಂಬರ್ ಕೊಡ್ತೇವೆ ಸರ್. ಮೇಂಟೆನೆನ್ಸ್ ಈಜಿ ಆಗತ್ತೆ. ಆಮೇಲೆ ಅದು ಯಾವಾಗ ಹುಟ್ಟಿತ್ತು, ಅದು ಎಷ್ಟು ಸೂಲ, ಎಷ್ಟು ಕರು ಹಾಕಿದೆ ಸಿಗತ್ತೆ. ಆಮೇಲೆ ಅದು ಹಿಸ್ಟ್ರಿನೇ ಸಿಕ್ಬಿಡುತ್ತೆ ಆ ನಂಬರ್ ತಗೊಂಡೋದ್ರೆ. ಅಂದ್ರೆ ಬುಕ್ಲೆಟ್ ಅಲ್ಲಿ ಎಲ್ಲ ಟೋಟಲ್ ರೆಕಾರ್ಡ್ ಬರ್ದಿರ್ತೀರಾ ಸರ್? ಬೆಳಿಗ್ಗೆ ಅದು ಎಷ್ಟು ಹಾಲು ಕೊಡ್ತು, ಸಾಯಂಕಾಲ ಎಷ್ಟು ಹಾಲು ಕೊಡ್ತು, ಆಮೇಲೆ ಅದಕ್ಕೆ ಆರೋಗ್ಯ ಏನು ಹೆಚ್ಚು ಕಮ್ಮಿ ಆದಾಗ ಅದ್ರ ಟ್ರೀಟ್ಮೆಂಟ್ ಏನಾಯ್ತು ಅಂದ್ರೆ ನಾವು ಈ ರೀತಿ ಮಾಡ್ತಾ ಇದ್ರೆ ಈ ಎಮ್ಮೆಯಿಂದ ನಮಗೆ ಇನ್ಕಮ್ ಇದೆಯೋ ಇಲ್ಲೋ ಸರಳ ಗೊತ್ತಾಗತ್ತೆ. ನೀವು ಸ್ಟಡಿ ಮಾಡಿದಾಗ ನಾವೊಂದು ರಿಜಿಸ್ಟರ್ ಮಾಡಿ, ಈಗ ಒಮ್ಮೆ ನಾವು 10 ಆಕಳ ಇರ್ತೇವೆ, 10 ಆಕಳ ಯಾವ ಆಕಳ ಎಷ್ಟು ಹಿಂಡ್ತು ಅಂತ ನಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಹಿಂಡ್ತೇವೆ, ಹಾಕ್ಬಿಡ್ತೇವೆ. ನಾವು ಅದನ್ನ ಅಳತೆ ಮಾಡಿ ರೆಕಾರ್ಡಲ್ಲಿ ಬರ್ದಿಟ್ಕೊಂಡ್ರೆ ಈ ಆಕಳ ಎಷ್ಟು ಹಾಲು, ಬೆಳಿಗ್ಗೆ ಎಷ್ಟು ಕೊಡ್ತು, ಸಾಯಂಕಾಲ ಎಷ್ಟು ಕೊಡ್ತು, ಒಂದು ಸೂಲದಲ್ಲಿ ನಮ್ಗೆ ಎಷ್ಟು ಹಾಲು ಕೊಡ್ತು, ನಾವು ಅದಕ್ಕೆ ಮೆಡಿಸಿನ್ ಎಷ್ಟು ಖರ್ಚು ಮಾಡಿದೀವಿ, ಅದು ಕರು ಯಾವ್ದು ಕೊಡ್ತು, ಕರುವಿನ ಹಿಂಗ ಲೆಕ್ಕ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹಿಸ್ಟ್ರಿನೇ ಇರುತ್ತೆ. ಈಗ ಇದೊಂದು ಎಮ್ಮೆ ತಗೊಂಡೋದ್ರೆ ಇದು ಯಾವಾಗ ಹುಟ್ಟಿದೆ, ಇದು ಯಾವಾಗ ಪ್ರೆಗ್ನೆಂಟ್ ಆಯ್ತು, ಎಷ್ಟು ಇತ್ತು, ಒಂದ್ ಸ್ಕೂಲ್ನಲ್ಲಿ ಎಷ್ಟು ಹಾಲು ಕೊಡ್ತು, ಪೂರ ಎಷ್ಟು ಸಿಗುತ್ತೆ ಸರ್. ಆಮೇಲೆ ಸರ್ ನೈಟ್ ಎಲ್ಲ ಮಿಲ್ಕ್ ಹಾಕ್ತಿರ್ತಾವ ಸರ್? ಹಾಕ್ತಾವ ಸರ್ ಪೂರ. ಸ್ವಲ್ಪ ಕಣ್ಣು ನೀಲಿ ತರ ಇದೆ, ಇದು ಕ್ರಾಸ್ ಬೀಡ ಬರ್ತದೆ ಸರ್, ಜಫ್ರಾ ಕ್ರಾಸ್ ಬೀಡ. ಹೊರಗಡೆ ಕಾಣಾಗುತ್ತೆ. ಮೇಂಟೈನ್ ಮಾಡ್ತಾರಲ್ಲ ಅವ್ರನ್ನ ಆಯಾದಾಗ್ಲಿ ಗುದ್ದೋದು ಆ ಥರ ಏನಿಲ್ವಾ? ಇಲ್ಲ ಸರ್, ಇಲ್ಲ ಆ ಟೈಪ್ ಏನು ಬರಲ್ಲ. ಆಮೇಲೆ ಸರ್ ಇದಕ್ಕೆ ಮೂಗ್ ದಾರ ಹಾಕಿದ್ದೀರಾ ಸರ್? ಏನಕ್ಕೆ ಸರ್? ಮಕ್ಕಳ ಸರ್ ಅದು. ಇದು ಮಕಾಡ ಏನಕ್ಕೆ ಸರ್? ಅದಕ್ಕೆ ಒಂದಕ್ಕೊಂದು ಇದಾಗತ್ತವಲ್ಲ ಸರ್, ಆ ಟೈಮಲ್ಲಿ ಇದು ಮಾಡ್ತೀವಿ. ಆಮೇಲೆ ಏನ ಗಾಯಗೆ ಆದಾಗೆ ತಿರುಗಿ ಕಡ್ಕೊಳ್ಳೋದು ಮಾಡ್ತಾವಲ್ಲ, ಆ ಟೈಮಲ್ಲಿ ಚೆಂಡು ಹಿಂದೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ 2 ಹಗ್ಗ ಕಟ್ಟಿ, ಅದು ಕಾಲು ಗಾಯ ಆಗಿತ್ತು ಅದು. ಟ್ರೀಟ್ಮೆಂಟ್ ಅಲ್ಲಿ ಇಲ್ಲ ಡಾಕ್ಟರ್ ಕೊಡ್ತಾರೆ? ಡಾಕ್ಟರ್ ಇದು ಧಾರವಾಡಿ ನೋಡಿ ಸರ್, ಧಾರವಾಡಿ ಲೋಕಲ್ ತಳಿ ಇದು. ಇದಾವೆ ಸರ್, ಅಲ್ಲಿ ಕೃಷಿ ಮೇಳಕ್ಕೆ ಹೋಗಿದ್ದಾವೆ, ಅಲ್ಲಷ್ಟು ಇದಾವೆ. ಇಲ್ಲ ಸರ್, ಒಂದ್ ಸ್ವಲ್ಪ ಎತ್ತರದಲ್ಲಿ ಸಣ್ಣ ಅಲ್ಲ ಸರ್? ಆಕಾರ ಸಣ್ಣದು ಬರುತ್ತೆ ಇದು. ಆಮೇಲೆ ಕೊಂಬು ಕುಡ್ಗೋಲ್ ಆಕಾರ ಬರುತ್ತೆ. ಆಮೇಲೆ ಈ ತರದ್ದು ಹಾಲಿಂದು ಪ್ಯಾಟರ್ನ್ ಇಳುವರಿ ಬಹಳ ಇರುತ್ತೆ ಸರ್. 10 ಮೇಲೆನೆ ಬರುತ್ತೆ, 8ರಿಂದ 10. ರೆಗ್ಯುಲರ್ ಅಲ್ಲಿ ಎಚ್ ಎಫ್ ಮತ್ತೆ ಈಗೇನು ಗಿರ್ ಹೇಳಿದ್ರೆ
ಅಂದ್ರೆ ಸರ್ ನಮ್ದು ಎಚ್ ಎಫ್ ಭಾಳ ಕಡಿಮೆ, ಜರ್ಸಿ ಮತ್ತೆ ಎಚ್ ಎಫ್ ಭಾಳ ಕಡಿಮೆ ಬರುತ್ತೆ. 2.5 3% ಅಷ್ಟೇ ಇರುತ್ತೆ. ಎಸ್ ಎನ್ ಎಫ್ ಕಡಿಮೆ ಬರುತ್ತೆ. ಮತ್ತೆ ಅದ್ರಾಗೆ ಸರ್ ನಮ್ದು ಎಚ್ ಎಫ್ ದೇವನಿ ಪರವಾಗಿಲ್ಲ, ಮತ್ತೆ 4.5 ಫ್ಯಾಟ್ ಬರುತ್ತೆ. ಆಮೇಲೆ ಗೀರು ಚೆನ್ನಾಗಿದೆ ಸರ್, ತಾರ್ಪರ್ಕಲ್ ಚೆನ್ನಾಗಿದೆ. ಅತಿ ಹೆಚ್ಚು ಯಾವ್ದು ಸರ್ ಫ್ಯಾಟ್ ಜಾಸ್ತಿ ಇರುತ್ತೆ? ಆಕಳದಲ್ಲಿ ಎಚ್ ಎಫ್ ದೇವನಿ ಸರ್, ಗೀರು ಇದೆ ಸರ್. ಸರ್ ಈಗ ಅದು ಫ್ಯಾಟ್ ಜಾಸ್ತಿ ಇದ್ರೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಒಳ್ಳೇದ ಅಂದ್ರೆ ತುಪ್ಪದ ಅಂಶ ಹಾಲು ಗಟ್ಟಿ ಬರುತ್ತೆ. ಹಾಲು ಗಟ್ಟಿ ಬರುತ್ತೆ. ಬೇರೆದು 2 ಲೀಟರ್ ಯೂಸ್ ಮಾಡೋದು ಒಂದೇ, ಇದು 1 ಲೀಟರ್ ಯೂಸ್ ಮಾಡೋದು ಒಂದೇ, ಆ ಥರ ಬರುತ್ತೆ. ಆಯ್ತು.